ಯಾಕೆ ನೀವು ಇಷ್ಟು ದೂರ ಇದು ಬೆಳೆಯಕ್ ಬಿಟ್ಬಿಟ್ರಮ್ಮ? ಮಗು ಆಯ್ತಲ್ಲಮ್ಮ, ಮಗು ಸಾಕ್ಬೇಕು ತಾನೆ. ನಮ್ಮ ಜಾತಿ ನಮ್ಮ ಪದ್ಧತಿ ಇದ್ರೆ ಬಂದ್ರೆ ತಾನೇ ನೀನು ಬಟ್ಟೆ ಇಟ್ಕೊಂಡು ನಮ್ಮ ಮನೆ ಹತ್ರ ಬಂದು ಫೋಟೋ ಇಟ್ಕೊಂಡು ನೀನು ತೋರಿಸ್ಕೊಂಡು ಯಾರೋ ಬಟ್ಟೆ ಇಟ್ಕೊಂಡ್ಬಿಟ್ಟವ್ರೆ ನಿಮ್ಮ ಸೊಸೆ ಅಂತಮ್ಮ ಹಿಂಗೆ ಬಂದವರಮ್ಮ ಅಂತ ನಮ್ಮ ಮರ್ಯಾದೆ ಪಕ್ಷ ನೀವು ಹೇಳಿ ಮೇಡಮ್. ಏನು ಮಾಡ್ಬೇಕು ಮೇಡಮ್? ಆ ಮಗುಗೆ ಮೂರು ಬಟ್ಟೆ ಕೊಂಡು ಕರ್ಕೊಂಡೈತೆ ಮೇಡಮ್. ನಿಮ್ಮ ಅಪ್ಪನ ಹೆಸರು ಅಂದ್ರೆ ವಿಕ್ರಮ್ ಅಂತದದು, ಅಕ್ರಮ್ ಅನ್ನಲ್ಲ. ನೀನು ಸರಿಯಾಗಿದ್ಯೋ ನನಗೆ ಅದೆಲ್ಲ ಗೊತ್ತಿಲ್ಲ. ನೀನು ಬರೋವಳು ಪುಷ್ಪ, ಇವ್ರ ಜೊತೆನೆ ನೀವು ಬದುಕಬೇಕು. ಇದೇ ನಿಮ್ ಜೀವನ. ಇದಕ್ಕೆ ನೀವು ರೆಡಿ ಇದ್ರೆ ಸರಿ ಹೇಳಿ ಎಲ್ಲದಕ್ಕೂ ತಲೆ ಬದುಕಬೇಕು ಅಂತ. ನೀವು ಇವ್ರ ಜೊತೆನೆ ಬದುಕಬೇಕು. ನಿಮ್ಮ ಅಕ್ಕ ಬಂದು ಮಾತಾಡಿ ಜೋರ್ ಮಾಡೋದ್ರ ಲಾಭ ಇಲ್ಲಮ್ಮ. ಈಗೇನ ಚಿಕ್ಕದ್ ಮೇಡಮ್, ನಾನು ಇವಾಗ ಅವ್ರು ಹೇಳ್ತಿದಾರಲ್ವಾ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀನಿ. ಈಗ ಅವ್ರು ಕಳಿಸ್ತೀರೇನಮ್ಮ ನಿಮ್ ತಂಗಿನ? ಅವ್ರ ಪದ್ಧತಿ ಪ್ರಕಾರ ಅವ್ರು ಅದೆಲ್ಲ ಹೇಳ್ಕೊಟ್ಟು ಅವ್ರ ಮನೆ ಒಳಗಡೆ ಕರೆಸ್ಕೊತಾರೆ. ನಿಮ್ಮ ಧೈರ್ಯ ಮತ್ತೆ ತಿರ್ಗಾ ಅಲ್ಲಿ ಬಾಡಿಗೆ ಕಟ್ಟಿಲ್ಲ, ಚೊಂಬೆ ಎತ್ಕೊಬಂದೆ, ಪಾತ್ರೆ ಎತ್ಕೊಬಂದೆ ಅಂದರೆ ನಾನು ಸೇರ್ಸಲ್ಲ. ಹಾಂ, ನೀವೇ ತೀರ್ಮಾನ ಮಾಡಿ. ನಾನು ಹೇಳ್ತೀನಿ ಮೇಡಮ್, ನನಗೆ ಗಂಡ ಬೇಕು, ನಾನು ಹೋಗ್ತೀನಿ. ಹೋಗೋಣ, ಅಪ್ಪನ ಜೊತೆ ಹೋಗೋಣ. ಅಪ್ಪನ ಜೊತೆ ಹೋಗೋಣ. ಅಮ್ಮನ ಬಿಟ್ಬಿಡು, ಅಮ್ಮನ ಬಿಟ್ಬಿಡು, ಬಿಟ್ಬಿಡು. ಅಮ್ಮನ ಅಂತ ಮಾಡಬೇಡಿ. ಒಬ್ಬರೊಂದು ಬನ್ನಿಮ್ಮ, ಬೇಡಮ್ಮ. ಅವಳಿಗೆ ಗಂಡ ಬೇಡ, ನಾನು ಡೈವರ್ಸ್ ಕೊಡು. ಆ ಗಂಡ ಇಲ್ಲ ಅಂದ್ರೂ ಬದುಕ್ಬೋದು ಪ್ರಪಂಚದಲ್ಲಿ. 2 ದೋಣಿ ಮೇಲೆ ಕಾಲಿಕ್ಕಿದಾನ ಅವ್ನು ಬದುಕಲ್ಲ, ಹೇಳಿದ್ದೀನಿ. ಇಷ್ಟೇ ನಾನು ಹೇಳೋದು. ಹೇಳಿ ಮೇಡಮ್, ನಾನು ಡೈವರ್ಸ್ ಕೊಟ್ಬಿಡ್ಲಿ. ಮಗುಗೇನೋ ಮಾಡಕ್ ಏನ್ ಮಾಡ್ತಾರೆ? ಇಷ್ಟ ಇದ್ರೆ ಮಾಡ್ಲಿ, ಇಷ್ಟ ಇಲ್ಲ ಅಂದ್ರೆ ಬೇಡ. ಇಷ್ಟ ಇರೋದು ನೋಡೆ, ಇಷ್ಟ ಇದ್ರೆ ಮಾಡ್ಲಿ. ನಾವು ಕೊಡಲ್ಲ, ಮಗು ಕೊಡಲ್ಲ. ಮಗು ಕೊಡಲ್ಲ ಮೇಡಮ್. ನಾನು ಇಲ್ಲ ಹಾಸ್ಟೆಲ್ ಬಿಡೋಣ, ನಾನು ಬೇಡ, ಇಲ್ಲ ಏನು ಕೊಡೋದೇ ಬೇಡ, ಬಿಡೆ, ಬದುಕೊಳ್ಳಿ ಬಿಡೆ. ಇಲ್ಲಿ ಮಾತಾಡೋದು ಧೈರ್ಯವಾಗಿ ಮಾತಾಡ್ಬಿಟ್ರಿ, ಆಮೇಲೆ ಬದುಕೋದು ನೀವು ಮಾತಾಡೋದಷ್ಟು ಸುಲಭ ಅಲ್ಲ. ಇಲ್ಲ ಮೇಡಮ್, ನಾನು ಬದುಕಿ ತೋರಿಸ್ತೀನಿ ಮೇಡಮ್. ನನಗೆ 2 ವರ್ಷ ಅವಕಾಶ ಕೊಡಿ ಮೇಡಮ್. ಇವಳನ್ನ ಕರ್ಕೊಂಡು ನಾನು ಇದ್ದೇ ಸ್ಟೇಜಿಗೆ ಬಂದು ನಿಮ್ಮನ್ನ ನಾನು ಮೀಟ್ ಮಾಡಿಸ್ತೀನಿ. ಅವನ್ನ ನಮಗೆ ಫೋನ್ ಮಾಡಬಾರ್ದು. ನಮ್ಮ ಅಪ್ಪ ಸತ್ತೋದಾಗ ಇಷ್ಟುದ್ದ ಮಗುವಿಂದ ಬದುಕಿರ್ತಿದ್ದೀನಿ, ಇವತ್ತು ಬದುಕಲ್ವಾ ಮೇಡಮ್? ನಾನು ತಂದೆ ತಾಯಿಯಾಗಿ ಬದುಕಿಸ್ತೀನಿ. ನಾನು ಕೆಲಸ ಮಾಡ್ಸೋಕೆ ಬಿಡಲ್ಲ, ಅಷ್ಟೇ. ಮನೇಲಿ ಬದುಕ್ತಾಳೆ. ನಾನು ಒಂದು ಮಾತ್ರ ನಿಜ, ನಾವು ಮಾಡಲ್ಲ. ಇನ್ನೊಂದು ಇನ್ನೊಬ್ರಿಗೆ ನಾವು ಜೀವನದಲ್ಲಿ ಬದುಕಬೇಕು ಅಂತ ನಮ್ಮ ಅಪ್ಪನ ಹೆಸರು ಹೇಳಿ ಬದುಕ್ತಾ ಇದೀವಿ ನಾವು. ಇವಾಗ ಏನ್ ಮೇಡಮ್, ಅವ್ರ ಮಗನ ಏನು ಮಾಡಲ್ವಾ? ನನ್ನ ಇವಾಗ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತಾರೆ, ನಮ್ಮ ಅಕ್ಕ ಬೇಡ ಅಂತಾರೆ. ಬೇಡ ಕಣೆ, ಬೇಡ, ಯಾವ್ದು ಬೇಡ. ಇವಾಗ ಈ ಮಗು ಅವ್ರದ್ದಲ್ಲ ಅಂತ ಹೇಳ್ಬಿಡ್ಲಿ ಮೇಡಮ್. ಹೇಳಿ ಮೇಡಮ್, ಅವ್ರದಲ್ಲ ಅಂತ ಅವ್ರು ಹೇಳೇ ಇಲ್ಲ. ಮತ್ತೆ ಮಗುಗೆ ಏನಾದ್ರು ಮಾಡ್ಲಿ, ಮಗುನ ಓದಿಸಿ ಮೇಡಮ್. ನಾನು ಮಗುನ ಓದ್ಸಕ್ ಆಗ್ತಿಲ್ಲ. ಮತ್ತೆ ಕೊಟ್ಬಿಡಿ ನಮ್ಗೆ ಅಂತ. ನಾನು ಕಷ್ಟಪಟ್ಟು ಎತ್ತಿದ್ದೀನಿ, ನೀನ್ ಎತ್ತಿಲ್ಲ. ಅವತ್ತು ಕಷ್ಟಪಟ್ಟು ಎತ್ತಿದ್ದೀನಿ. ಊಟದ ಬಂದು ಒಂಚೂರು ಬಾಯಿಗೆ ಇಟ್ಬಿಟ್ಟು ಹೋಗಿ ನೋಡ್ದಿ. 1 ನಿಮಿಷ ನನಗೆ ಮಾತಾಡಕ್ ಬಿಡ್ತೀರಾ? ಅಕಸ್ಮಾತ್ ನಾವು ಕೊಡ್ತೀವಿ, ನಾಳೆ 7 ವಯಸ್ಸಿಗೆ ಬಂದ್ಮೇಲೆ ಯಾವ ಜಾತಿಗೆ ಮದುವೆ ಮಾಡ್ತೀವಿ? ನಿಮ್ ಜಾತಿಗೆ ಮಾಡ್ತೀವಿ. ನಿಮ್ಮ ಜಾತಿ ನಿಮ್ಮ ಹೆಸರು ತಾನೇ ಇಲ್ಲಿ ಇಟ್ಟಿರೋದು, ಆಯುಷ ಅಂತ ತಾನೇ ಕೊಟ್ಟಿದ್ದಾರೆ. ಹೆಸರು ಇಟ್ಕೊಂಡ್ರೆ ಅಲ್ಲ, ಇಲ್ಲಿ ಕೇಳಿ, ನಿಮ್ ಜಾತಿ ಪ್ರಕಾರನೇ ನಾವು ಓದಿಸ್ತೀವಿ ಅವಳನ್ನ. ಅವಳು ನಮ್ ಜೊತೆ ಮೇಡಮ್ ಅವರೇ ಓದಿಸ್ತೀವಿ ಮೇಡಮ್. ನಮ್ ಕೈ ದುಡ್ಡು ಕೊಡೋದು ಬೇಡ ಮೇಡಮ್. ಹಾಸ್ಟೆಲ್ ಬಿಡಲ್ಲ ನಾನು. ಅವರು ನನ್ನ ಮನೇಲಿ ನೀವು ಸ್ಕೂಲ್ಗೆ ಅಡ್ಮಿಷನ್ ಮಾಡಿ ಸಂಬಂಧ ಬೇಡ ಅಂತೀರಾ? ಮಗುನು ಸಾಕ್ಬೇಕು ಅಂದ್ರೆ ಹೋಗ್ಲಿ, ಮಗು ತಂದೆ ಕೈಗಾದ್ರೂ ಕೊಡಿ. ಮಗುನ ಯಾರು ತಂದೆ ಇವ್ರನ್ನೆಲ್ಲ ಕರ್ಕೊಂಡು ಅಕ್ರಮ್ ಮತ್ತೆ ಅಕ್ರಮ್ ಹೇಳಿ ಮೇಡಮ್. ನಿಮ್ ಮಸ್ಜಿದ್ ಕರ್ಕೊಂಡು ಹೋಗಿ ನಿಕಾಹ್ ಹೇಗ್ ಮಾಡ್ಕೊಂಡ್ರು ಅದೇ ತರ ನೀವು ಡೈವರ್ಸ್ ಮಾಡಿ. ಮಗುಗೆ ಏನ್ ಮಾಡ್ತೀರಿ ಹೇಳಿ. ಪಾಲಿಸಿ ಮಾಡ್ತೀನಿ. ದುಡ್ಡು ಮತ್ತೆ ಯಾರ ಕೈಗೂ ಕೊಡಲ್ಲ. ಅವಳು ಮದುವೆ ಏಜಿಗೆ ಬಂದಾಗ ಅವಳು ದುಡ್ಡು ಅವ್ರು ಬರ್ಬೇಕು, ಪಾಲಿಸಿ ಮಾಡ್ಬಿಡ್ತೀನಿ. ಎಜುಕೇಶನ್ ಮೇಡಮ್, ಅದನ್ನೇ ನೀವು ಎಜುಕೇಶನ್ ಬಳಸ್ಕೋಬೇಕಾಗುತ್ತೆ. ಅವಾಗ ನನ್ಗೆ ಆ ತರ ಬೇಡ ಮೇಡಮ್. ಅವರೇ ಅಡ್ಮಿಷನ್ ಮಾಡ್ಲಿ, ನಾನು ಮಗುನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡ್ತೀನಿ, ಕರ್ಕೊಂಬಂದು ನನ್ನ ಮನೇಲಿ ಇಟ್ಕೊಂಡು. ನಮ್ ಕೈಗೆ ದುಡ್ಡು ಬೇಡ ಮೇಡಮ್. 1 ರೂಪಾಯಿ ಬೇಡ ಮೇಡಮ್. ನಮ್ಗೆ 1 ರೂಪಾಯಿ ಬೇಡ. ಅವ್ನ ಸಂಪಾದನೆ ನಮ್ಗೆ ಏನ್ 50 ಪೈಸಾನೂ ಬೇಡ. ಇಬೇಕಾದ್ರೆ ನಾನೇ ಕೊಡ್ತೀನಿ. ಶಾಲೆ ಫೀಸ್ ಕಟ್ರಿ, ಆಗಲ್ಲ ನಾನೇ ಕೊಡ್ತೀನಿ. ಇಲ್ಲ ಮೇಡಮ್, ಜೊತೆಲಿ ಅಲ್ಲೇ ಇರ್ತೀನಿ ಅಂತಾರೆ, ನನ್ನ ಜೊತೆ ಬಂದ್ರೆ ಬರಲ್ಲ ಅಂತಾರೆ. ಯಾವ ಗಣಸ್ಕಾರ ಆ ಥರ ಬರುತ್ತೆ ಮೇಡಮ್?
ಮಗುನ್ ದೂರ ಇಟ್ಕೊಂಡು ಮಗುನೆಲ್ಲ ಇಟ್ಕೊಂಡು ಕಟ್ಟು ಅಂದ್ರೆ ಎಲ್ಲಿಂದ ಬರ್ತದೆ ಮನ್ಸಿಂಗೆ ಮೇಡಮ್ ಬರುತ್ತೇಳಿ ಮನಸ್ಸು ಬರೋದಲ್ಲ ಬರೀ ಕಾನೂನು. ದುಡ್ಡು ಇವತ್ತ ನಾಳೆ ಸಂಪಾದನೆ ಮಾಡೋಣ, ದುಡ್ಡಿನ ಸಂಪಾದನೆ ಮಾಡೋದಲ್ಲ, ದುಡ್ಡು ಮನುಷ್ಯ ಬದುಕಿ ಚೆನ್ನಾಗಿದ್ರೆ ಇದೆಲ್ಲ ಬೇಕಾಗಿಲ್ಲ, ಈ ವಾದಗಳೆಲ್ಲ ಬೇಕಾಗಿಲ್ಲ. ಇದು ಕೋರ್ಟ್ ಮೂಲಕನೂ ಮಾಡ್ಬೋದು. ನಾನು ಪ್ರೀತಿಯಿಂದ ಕೇಳ್ತಾ ಇದ್ದೀನಿ. ಹೌದು ಮೇಡಮ್, ನಾನು ಅದೇ ಹೇಳ್ತಾ ಇರೋದು. ನಾನು ಹೇಳ್ತೀನಿಲ್ಲ, ಪಾಲಿಸಿ ಮಾಡ್ತೀನಿ. ಸ್ಕೂಲ್ ಫೀಸ್ ಎಷ್ಟು? ಸ್ಕೂಲ್ ಫೀಸು 400 ರೂಪಾಯಿ. ಇದೆರಡು ನೀವು ಮಾಡ್ಬೇಕಾಗುತ್ತೆ. ತಿರ್ಗಾ ಬಂದಂಗೆ ಏನು ಮಾತಾಡ್ಬಾರ್ದು. ನಾನು ಮಾತಾಡ್ಸಲ್ಲ ಮೇಡಮ್. ಮಾತಾಡ್ಸೋದಲ್ಲ ತಿರ್ಗಾ ನೀವು ಅವಳನ್ನ ಯಾವ್ದು ಲೆಕ್ಕಕ್ಕೂ ಅವಳನ್ನ ಹತ್ರ ಕರಿಬಾರ್ದು, ಮಾತಾಡ್ಬಾರ್ದು, ಫೋನ್ ಯಾವುದೇ ಕಾರಣಕ್ಕೂ ಫೋನ್ ಮಾಡ್ಬಾರ್ದು. ನಾನು ಯಾವ್ದು ಇಲ್ಲ ಬಗ್ಗೆ ಇಲ್ಲೇ ಬರ್ಕೊಟ್ಬಿಟ್ಟು ನಾನು ಬರ್ಕೊಟ್ಟು ನಾನು ಬರೆಸ್ತೀನಿ, ಇಲ್ಲಿ ಬರೆಸ್ದೆ ಹಂಗೆ ಕರ್ಕೊಂಡು ಹೋಗಲ್ಲ. ನಾನೆಲ್ಲ ಆಗ್ಬೋದು ಕಂಡೀಷನ್ ಮಾಡ್ಕೊಂಡೆ ಕರ್ಕೊಂಡು ಹೋಗಲ್ಲ. ಸ್ಕೂಲ್ ಫೀಸ್ ಕಟ್ಟಿ. ಸ್ಕೂಲ್ ಫೀಸ್ ತಿಂಗಳಿಗೆ 400 ರೂಪಾಯಿ ಕಟ್ಬೇಕು, ನಾನು ಕಟ್ತೀನಿ ಮೇಡಮ್. ಅಡ್ಮಿಷನ್ ಮೇಡಮ್? ಅಡ್ಮಿಷನ್ 6,000. ಯಾವಾಗ ಅಡ್ಮಿಷನ್? ಈ 19 ಕ್ಲಾಸ್ ಕೇಳ್ತೀನಿ. ಅಡ್ಮಿಷನ್ಗೆ ಅಷ್ಟಾಗಲ್ಲ, ಒಂದು ಸಡನ್ ಆಗಿ ಅಡ್ಮಿಷನ್ ಮಾಡೋದ್ರೆ ಮಾಡೋಕ್ಕಾಗಲ್ಲ. ಒಂದು ವಾರದಲ್ಲಿ 6,000 ಎಲ್ಲಿಂದ ತರ್ತಾರೆ? ಅಲ್ಲ ಮೇಡಮ್, ಇಲ್ಲ ಮೇಡಮ್, ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋಬಹುದು. ರಿಕ್ವೆಸ್ಟ್ ಹೇಳಿದೀವಿ ನಾವು. ಫಸ್ಟ್ ಇವಾಗ ಸ್ಟಾರ್ಟಿಂಗ್ 3,000 ಕಟ್ಟಿ ಇನ್ನೊಂದು ತಿಂಗಳು ಟೈಮ್ ತಗೊಂಡು 3,000 ಕಟ್ಕೊಡಿ ಅಂತ ಹೇಳಿದ್ದಾರೆ. ಆ ರೀತಿ ಅವ್ನು ಕಟ್ಕೊಡಿ. ಆಯ್ತು ಮೇಡಮ್, ಸೇರಿಸಿ ಓದಿಸಿ ಅದೇನೋ ಬರ್ಸ್ಕೊಟ್ಬಿಡಿ. ಇವ್ರಿಗೆ ಡೈವರ್ಸ್ ಕೊಟ್ರೆ ಒಳ್ಳೇದು ಅನ್ಸುತ್ತೆ, ಇಲ್ಲಾಂದ್ರೆ ಬೇರೆ ಮನೆ ಮಾಡಿದ್ರೆ ಇದ್ದಿದ್ದು ಒಳ್ಳೇದು ಅನ್ಸುತ್ತೆ. ಬೇರೆ ಮನೆ ಮಾಡಿ ಇಬ್ರು ಸೇರಿಸ್ಬಿಟ್ಟು ಸಂಸಾರ ಮಾಡಿಸ್ಬೋದು. ಇವ್ರೋಗಿ ಅವ್ರ ಮನೆಗೆ ಹೋಗಿ ಸಂಸಾರ ಮಾಡೋಕ್ಕಾಗಲ್ಲ, ಖಂಡಿತ ಅದು ಸಾಧ್ಯ ಇಲ್ಲ. ಈಗ ಯೋಚನೆ ಮಾಡಿ ಇವಾಗ ಬೇರೆ ಮತ್ತಕ್ಕೆ ಹೋಗಿದ್ದಾಳೆ. ಹೋಗಿದ್ದಾದ್ಮೇಲೆ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಅಲ್ಲಿ ಅನುಸರಿಸ್ಕೊಂಡು ಹೋಗಿದ್ರೇನೆ ಅವಳಿಗೆ ಒಂದು ಧರ್ಮ ಮತ್ತೆ ಅವಳು ಸಮಸ್ಯೆ ಬಗೆಹರಿಸುತ್ತೆ ಅಂತ ನನ್ನ ಭಾವನೆ. ಮಗುಗೆ ಇದು ಸ್ಕೂಲ್ ಬಗ್ಗೆ ಕೊಡ್ತೀವಿ ಅಡ್ಮಿಷನ್ ಫೀಸು ಅಂತ ಹೇಳಿದ್ರು. ಅದನ್ನ ಕೊಡಕ್ಕೂ ಹಿಂದೆ ಮುಂದೆ ತುಳಿತದೆ. ಎಷ್ಟು ಮಾತ್ರ ಅಪ್ಪ ಅಂತ ಏನಿದೆ, ಏನು ಲೆಕ್ಕ ಇಲ್ಲ. ಬರೀ ಒಂದು ಸ್ಟ್ಯಾಂಪ್ಗೋಸ್ಕರ ಅಪ್ಪನೇ ಹೊರ್ತು ಇನ್ನೇಂತಕ್ಕೂ ಇಲ್ವಾ? ಪ್ರೀತಿಯ ವೀಕ್ಷಕರೇ, ಅನುಭವಕ್ಕಿಂತ ದೊಡ್ಡ ಗುರು ಇನ್ನೊಂದಿಲ್ವೇನು? ಪ್ರಾಯಶಃ ನಮ್ಮ ಅನುಭವಕ್ಕೆ ಬಂದು ನಾವು ಕಲಿಯೋದು ಯಾರು ಹೇಳ್ಕೊಟ್ರು ಅರ್ಥ ಆಗದೆ ಇರುವಂತಹ ವಿಚಾರ. ಮದುವೆ ಅಂತ ಬಂದಾಗ ಯಾತಕ್ಕಾಗಿ ಜಾತಿ, ಧರ್ಮ, ಕುಟುಂಬಗಳು, ಸಂಬಂಧಗಳು ಇವೆಲ್ಲವನ್ನ ವಿಶ್ಲೇಷಣೆ ಮಾಡಿ ಪರಿಶೀಲಿಸಿ ಮಾಡ್ತಾರೆ ಅನ್ನೋದು ಇವತ್ತಿನ ಕಥೆಯನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಒಬ್ಬ ಗಂಡಸು ಮತ್ತು ಹೆಂಗಸು, ಒಂದು ಹೆಣ್ಣು ಒಂದು ಗಂಡು ಒಟ್ಟಿಗೆ ಬದುಕೋದೇ ಬಹಳ ದೊಡ್ಡ ಸಾಹಸ. ಯಾವ ಇಬ್ಬರು ವ್ಯಕ್ತಿಗಳು ಒಂದು ಸೂರಿನಡಿ ಬದುಕೋದೇ ದೊಡ್ಡ ಸಾಹಸ ಅಂತ ನನಗನ್ಸುತ್ತೆ. ಅದು ನಮ್ಮ ತಂದೆ ತಾಯಿ ಜೊತೆಗೂ ಇರಬಹುದು. ಭಿನ್ನಾಭಿಪ್ರಾಯಗಳು ಮನುಷ್ಯ ಸಹಜವಾಗಿ ಬರ್ತವೆ. ಹಾಗಿರುವಾಗ ಗೊತ್ತಿಲ್ಲದೆ ಇರೋ ಇಬ್ರು, ಪರಿಚಯ ಇಲ್ಲದೆ ಇರೋ ಇಬ್ರು ಒಟ್ಟಿಗೆ ಬದುಕೋದು ಅನ್ನೋದು ಬಹಳ ದೊಡ್ಡ ಸಾಹಸ. ತುಂಬಾ ಕಾಂಪ್ರಮೈಸ್ ಇಬ್ರು ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಾಯಶಃ ಜಾತಿ, ಕುಟುಂಬ ಇವೆಲ್ಲವನ್ನ ನೋಡಿ ಪರಿಶೀಲನೆ ಮಾಡಿ ಮದುವೆಗಳನ್ನ ಮಾಡ್ತಾರೆ. ಹಾಗಿದ್ದಾಗ ಇನ್ನು ಬೇರೆ ತೊಂದರೆಗಳು ಬರದೇ ಇರುತ್ತೆ. ಅಂದ್ರೆ ಜಾತಿ ಧರ್ಮ ಎಲ್ಲ ಒಂದೇ ಇದ್ದಾಗ ಜೀವನ ಶೈಲಿ ಬೇರೆ ಬೇರೆ ಇರೋದಿಲ್ಲ, ಭಿನ್ನಾಭಿಪ್ರಾಯಗಳು ಕಡಿಮೆ ಬರುತ್ತೆ ಅಂತ ಪ್ರಾಯಶಃ ಹಿರಿಯರು ಮಾಡಿದ್ದು. ನಮ್ಮಲ್ಲಿ ಅರೇಂಜ್ಡ್ ಮ್ಯಾರೇಜ್ ಅನ್ನೋದು ಹಾಗೆ ಹುಟ್ಕೊಂಡಿದ್ದು ಅಂತ ನಾನು ಅಂದ್ಕೋತೀನಿ. ಹಾಗಿದ್ದರೆ ಪ್ರೀತಿ ಮಾಡಿ ವಿವಾಹ ಆಗೋರಿಗೆ ಮುಂದೆ ಭವಿಷ್ಯ ಇಲ್ವಾ ಅಂತ ನೀವು ಕೇಳಿದ್ರೆ ಭವಿಷ್ಯ ಇದೆ. ಹೊಂದಾಣಿಕೆ ಅನ್ನೋದು ಬಹಳ ದೊಡ್ಡ ವಿಷಯ. ಅನೇಕ ವಿಚಾರಗಳನ್ನ ನಾವು ತ್ಯಾಗ ಮಾಡಬೇಕಾಗತ್ತೆ. ಪುಷ್ಪ ವಿಚಾರದಲ್ಲಾಗಿದ್ದದೆ. ಮತಾಂತರ ಮಾಡಿಕೊಂಡು ಬೇರೆ ಧರ್ಮಕ್ಕೆ ಹೋಗಿ ಅವರ ಪದ್ಧತಿಯ ಪ್ರಕಾರ ನಾನು ಬದುಕ್ತೀನಿ ಅಂತ ಅವರು ಒಪ್ಕೊಂಡು ವಿವಾಹವಾದರು. ಆದರೆ ಅದನ್ನ ಪಾಲಿಸೋಕೆ ಅವರಿಗೆ ಕಷ್ಟ ಆಯಿತು ಅಂತ ನಾನು ಅಂದ್ಕೋತೀನಿ. ಅಲ್ಲೇ ಎಲ್ಲೋ ತೊಂದರೆ ಉಂಟಾಗಿದೆ. ಹಾಗಾಗಿ ಅಕ್ರಮ್ ಮತ್ತು ಪುಷ್ಪ ಬೇರೆ ಬೇರೆ ಆಗಿದ್ದಾರೆ. ಆದರೆ ಮಗುವಿನ ಭವಿಷ್ಯದ ವಿಚಾರ ಬಂದಾಗ ಕಾನೂನು ಒಂದೇ. ಆಗ ಧರ್ಮದ ಪ್ರಕಾರ ಕಾನೂನು ಇರೋದಿಲ್ಲ. ಹಿಂದೂಗಳಿಗೆ ಬೇರೆ ಕಾನೂನು, ಮುಸ್ಲಿಮರಿಗೆ ಬೇರೆ ಕಾನೂನು ಮದುವೆ ವಿಚಾರದಲ್ಲಿ ಇರಬಹುದು. ಆದರೆ ಮಕ್ಕಳನ್ನ ನೋಡ್ಕೋಬೇಕು ಅಂತ ಬಂದಾಗ ಎಲ್ಲರ ಕರ್ತವ್ಯ ಜವಾಬ್ದಾರಿ ಒಂದೇ ಆಗಿರುತ್ತೆ. ಎಂತಹ ತಂದೆ ತಾಯಿ ಆದ್ರೂ ಮಕ್ಕಳನ್ನ ಸಾಕೋ ಜವಾಬ್ದಾರಿ ಕರ್ತವ್ಯ ಅವರದ್ದಾಗಿರುತ್ತೆ. ಅಕ್ರಮ್ ಹೆಂಡತಿಯ ಬಗ್ಗೆ ದೂರಬಹುದು, ಆದರೆ ಮಗುವಿನಿಂದ ತಲೆಮರೆಸ್ಕೊಳ್ಳೋಕ್ಕಾಗಲ್ಲ. ಆ ಕರ್ತವ್ಯವನ್ನ ಅವರು ಪೂರೈಸಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂತಹ ಏರ್ಪಾಡುಗಳನ್ನ ನಾವು ಮಾಡ್ತೀವಿ. ಇದರೊಂದಿಗೆ ಇವತ್ತಿನ ಬದುಕು ಜಟ್ಕಾವಂಡಿಯನ್ನ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ.